ಕೈಲಾಸ ಭೂಮಿಯ ಅದ್ಭುತ ದೃಶ್ಯ. ಹಿಮಾವೃತ ಹಿಮಾಲಯದ ಶೃಂಗಗಳು ಆಕಾಶ ಮುಟ್ಟಿದಂತೆ ಎತ್ತರಿಸಿ ನಿಂತಿವೆ. ಚಿನ್ನದ ಕಿರಣಗಳಲ್ಲಿ ಹೊಳೆಯುತ್ತಿರುವ ಪರ್ವತಗಳು, ದೈವಿಕ ಪ್ರಕಾಶದಲ್ಲಿ ಮಿನುಗುವ ನದಿಗಳು ಹರಿಯುತ್ತಿವೆ. ಆ ಭೂಮಿಯೆಲ್ಲೆಡೆ ದೇವತ್ವದ ವಾತಾವರಣ ಆವರಿಸಿದೆ. ಕೈಲಾಸ ಪರ್ವತದ ಮೇಲೆ ಭಗವಾನ್ ಮಹಾದೇವರು ಪಾರ್ವತಿಯವರ ಸಂಗದಲ್ಲಿ ಆನಂದದಿಂದ ವಾಸಿಸುತ್ತಿದ್ದರು. ದೇವಾದಿದೇವರಾದ ಶಿವನಿಗೆ ನಂದಿ, ಭೃಂಗಿ ಮತ್ತು ಅನೇಕ ಶಿವಗಣರು ಸೇವೆ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ಪಾರ್ವತಿ ದೇವಿ ಕೈಲಾಸದಲ್ಲಿ ಸ್ನಾನ ಮಾಡಲು ಇಚ್ಛಿಸಿದರು. ಅಲ್ಲಿ ಯಾರೂ ಒಳಬರಬಾರದೆಂದು ತನ್ನ ದೇಹದ ಮೇಲೆ ಹಚ್ಚಿಕೊಂಡಿದ್ದ ಹಳದಿ ಅರಿಶಿನದ ಲೇಪವನ್ನು ತೆಗೆದು ಅದರಿಂದ ಒಂದು ಬಾಲಕನನ್ನು ರೂಪಿಸಿ ಪ್ರಾಣ ತುಂಬಿದರು. ಪಾರ್ವತಿ ಆತನನ್ನು ತನ್ನ ಮಗನೆಂದು ಸ್ವೀಕರಿಸಿ ಸ್ನಾನ ಮಾಡುವವರೆಗೂ ದ್ವಾರವನ್ನು ಕಾಯಲು ಆಜ್ಞಾಪಿಸಿದರು. ಯಾರೇ ಬಂದರೂ ಒಳಗೆ ಬಿಡಬಾರದು ಎಂದು ಕಟ್ಟುನಿಟ್ಟಾಗಿ ತಿಳಿಸಿದರು. ಆ ಸಮಯದಲ್ಲಿ ಮಹಾದೇವ ಶಿವನು ಕೈಲಾಸಕ್ಕೆ ಬಂದರು. ದ್ವಾರದಲ್ಲಿ ನಿಂತಿದ್ದ ಬಾಲಕ ಶಿವನನ್ನು ತಡೆಯಲು ಮುಂದಾದನು. ಏಕೆಂದರೆ ತಾಯಿಯ ಆದೇಶಕ್ಕೆ ವಿರುದ್ಧವಾಗಿ ಯಾರನ್ನೂ ಒಳಗೆ ಬಿಡಬಾರದೆಂದು ಅವನು ನಿರ್ಧರಿಸಿದ್ದ. ಇದರಿಂದ ಶಿವಗಣರು ಕೋಪಗೊಂಡು ಬಾಲಕನೊಂದಿಗೆ ಘೋರ ಯುದ್ಧಕ್ಕೆ ಇಳಿದರು. ಆದರೆ ಆ ಬಾಲಕನು ಅಪ್ರತಿಮ ಶೌರ್ಯವನ್ನು ಪ್ರದರ್ಶಿಸಿ ಎಲ್ಲರನ್ನೂ ಸೋಲಿಸಿದನು. ಇದನ್ನೆಲ್ಲ ಕಂಡ ಶಿವನು ಬಹಳ ಕೋಪಗೊಂಡನು. ಕೋಪೋದ್ರಿಕ್ತನಾದ ಶಿವನು ತನ್ನ ತ್ರಿಶೂಲವನ್ನು ಎತ್ತಿ ಆ ಬಾಲಕನ ತಲೆಯನ್ನು ಕಡಿದುಬಿಟ್ಟನು. ಈ ದೃಶ್ಯವನ್ನು ಕಂಡ ಪಾರ್ವತಿ ತೀವ್ರ ದುಃಖಗೊಂಡು ಕೋಪದಿಂದ ಜಗತ್ತಿನನ್ನೇ ಸಂಹರಿಸುವೆನು ಎಂದು ಶಪಿಸಿದರು. ಪಾರ್ವತಿಯ ಕೋಪವನ್ನು ಶಮನಗೊಳಿಸಲು ಶಿವನು ತನ್ನ ಗಣರಿಗೆ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರುವ ಮೊದಲ ಜೀವಿಯ ತಲೆಯನ್ನು ತಂದು ಜೋಡಿಸಿರಿ ಎಂದು ಆಜ್ಞಾಪಿಸಿದರು. ಹೀಗೆ ಶಿವಗಣಗಳು ಪ್ರಾಣಿಗಳನ್ನು ಹುಡುಕುತ್ತಾ ಹೊರಟರು. ಕೊನೆಗೆ ಹಸಿರಿನಿಂದ ತುಂಬಿದ್ದ ಅರಣ್ಯದ ಮಧ್ಯೆ ಮಹಾಕಾಯವಾದ ಒಂದು ಗಜವು ತೇಜಸ್ಸಿನಿಂದ ಕಂಗೊಳಿಸುತ್ತಾ ಮಲಗಿರುವುದನ್ನು ಅವರು ಕಂಡರು. ಅದರ ತಲೆಯನ್ನು ಕತ್ತರಿಸಿ ತಂದು ಬಾಲಕನ ದೇಹಕ್ಕೆ ಜೋಡಿಸಿದರು. ಶಿವನು ಅವನಿಗೆ ಜೀವ ತುಂಬಿ, ನೀನು ಎಲ್ಲ ದೇವತೆಗಳಿಗೂ ಮುಂಚೆ ಪೂಜಿಸಲ್ಪಡುವೆ ಎಂದು ವರಮಾಲೆಯನ್ನು ನೀಡಿದರು. ಅಂದಿನಿಂದ ಅವನಿಗೆ ಗಜಮುಖ, ಗಣಪತಿ, ವಿಘ್ನೇಶ್ವರ ಮತ್ತು ಇತರ ಅನೇಕ ಹೆಸರುಗಳಿಂದ ಕರೆಯಲಾಯಿತು. ಭಾದ್ರಪದ ಶುಕ್ಲ ಚತುರ್ಥಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜೆ ಮಾಡುವುದು ನಮ್ಮ ಪೌರಾಣಿಕ ಸಂಪ್ರದಾಯ. ಇದು ಗಣೇಶನ ಅವತಾರವನ್ನು ಸ್ಮರಿಸುವುದರೊಂದಿಗೆ ಜೀವನದ ಒಂದು ಮಹತ್ವದ ತತ್ವವನ್ನು ಬೋಧಿಸುತ್ತದೆ. ಪ್ರತಿಷ್ಠಾಪನೆ ಎಂದರೆ ಅವನ ಆಗಮನ ಮತ್ತು ವಿಸರ್ಜನೆ ಎಂದರೆ ಅವನ ಲೀನವಾಗುವಿಕೆ. ಮಣ್ಣಿನ ವಿಗ್ರಹವನ್ನು ನದಿಯಲ್ಲಿ ವಿಸರ್ಜಿಸುವುದು ಎಲ್ಲವೂ ಅನಿತ್ಯ, ಬಂದದ್ದೇ ಮರಳಿ ಲೀನವಾಗಬೇಕು ಎಂಬ ಸಂದೇಶವನ್ನು ಸಾರುತ್ತದೆ. ಜೊತೆಗೆ ಪ್ರಕೃತಿಯೊಡನೆ ಏಕಾತ್ಮತೆ ಸಾಧಿಸುವ ಸಂಕೇತವೂ ಆಗಿದೆ.